ಚಂದ್ರ ಜಾರಕಿಹೊಳಿ ಅವರಾಗಲಿ ಫಸ್ಟ್ ಚಿಕ್ಕೋಡಿ ಜಿಲ್ಲಾ ಆಮೇಲೆ ಹೊಳೆ ಗೋಕಾಕ್ ಅದ್ರ ಜೊತೆ ಕೂಡಿಸೋಣ ಅನ್ನುವಂತಹ ಮಾತು. ಚಿಕ್ಕೋಡಿಕಿನ್ನ ಗೋಕಾಕ್ ಕೂಡ ದೊಡ್ಡದು, ಅಂದರೆ ಇಬ್ರಿಗೂ ಪ್ರಶ್ನೆ ಇದು. ಚಿಕ್ಕೋಡಿಕಿನ್ನ ಗೋಕಾಕು ದೊಡ್ಡದು ಸಿಟಿ, ಆಮೇಲೆ ಸಿಟಿ ಅನ್ನೋದಕ್ಕಿಂತನೂ ಜನಸಂಖ್ಯೆಯಲ್ಲೂ ಕೂಡ ವಾಲ್ಯೂಮ್ ಕೂಡ ಹೆಚ್ಚಾಗೈತೆ. ಇಲ್ಲಿ ಪುರಸಭೆಗಳು ಜಾಸ್ತಿ ಇವೆ, ಪಟ್ಟಣ ಪಂಚಾಯಿತಿಗಳು ಜಾಸ್ತಿ ಇವೆ. ಆದರೂ ಕೂಡ ನಮಗೆ ಚಿಕ್ಕೋಡಿ ಏನಕ್ಕೆ ಸಹಾಯ ಬೇಕು ಅಂತ ಒಂದು ಜನರ ಅಭಿಪ್ರಾಯ, ಜನರ ಒಂದು ಕೂಗು ಸಹಜ. ಯಾಕಂತಂದ್ರೆ ಮಧ್ಯದಾಗೆ ಗೋಕಾಕ್ ಜನರಿಗೆ ಗೋಕಾಕ್ ಜಿಲ್ಲೆ ಆಗಬೇಕು ಅನ್ನೋದು ದೊಡ್ಡ ಹಂಬಲ. ಇಂದು ನಿನ್ನೆದಲ್ಲ, 4 ದಶಕಗಳು ಕಳೆದು ಹೋದ. ಇದಕ್ಕೆ ಆರಂಭದಲ್ಲಿ ಆಗಬೇಕಾಗಿತ್ತು, ಅದು ದುರ್ದೈವ ಆಗಲಿಲ್ಲ. ಅನೇಕ ಕಾರಣಗಳು, ಯಾರ್ಯಾರ್ದು ಪೊಲಿಟಿಕಲ್ ಪವರ್ ಮೊದಲಿಂದ ಅದೇ. ಲಿಂಗೇಶ್ವರ ಸ್ವಾಮಿಗಳು ಪೂಜಾರಿ ಅವರು ಹಿಡ್ಕೊಂಡು ನಾವು ಇವತ್ತು ನೋಡಿದ್ರೆ, ಯಾಕಂದ್ರೆ ನಮ್ಮಲ್ಲಿ ಇಚ್ಛಾಶಕ್ತಿನೇ ಕಡಿಮೆ. ಈ ಜಾರಿಗೋಸ್ ಹೋದ್ರೆ ಮಾಡಬೇಕಾಗಿತ್ತು, ಭಾಳ ಹೋರಾಟ ಮಾಡಿ ಇದನ್ನ ಅವತ್ತು ಮುಗಿಸ್ಬೇಕಾಗಿತ್ತೇನೋ. ಯಾಕಂದ್ರೆ ಒಳ್ಳೆಯ ಪ್ರಭಾವಶಾಲಿಯಾಗಿ ಇತ್ತೀಚೆಗೆ 1-2 ದಶಕದಿಂದ ಅವರು ತಮ್ಮ ಹಿಡಿತವನ್ನು ಸಾಧಿಸ್ಕೊಂಡಿದ್ದಾರೆ. ಅದು ಹಂಗೆ ಮುಂದೆ ಹೋಗ್ತಾ ಬಂದದ. ಈಗ ಏನಾಗಿದೆಪ್ಪ ಅಂದ್ರೆ ನಿವಾರವಾಗಿ ನಮಗಿಂತಲೂ ಚಿಕ್ಕೋಡಿ ಭಾಗದ ರಾಜಕೀಯ ಇಚ್ಛಾಶಕ್ತಿ ಭಾಳ ಗಟ್ಟಿಗೊಂಡಿದ್ದಾರೆ. ಅದರಲ್ಲೂ ಉಮೇಶ್ ಕತ್ತಿ ಅವರು, ಅವ್ರ ಜೊತೆಗಾರು ಒಡ್ಡರ್ ಇಲ್ಲ ಅಂತ ಶಾಸಕರು ಬರ್ತಾಯಿದ್ರು, ಹಿಂದೆ ಬಂದಿದ್ರು ಅವರೆಲ್ಲ. ಆಮೇಲೆ ದೊಡ್ಡ ಹೋರಾಟ ಮಾಡಿಕೊಂಡು ಅದನ್ನು ನಮ್ಮ ಒಂದು ಹೋರಾಟಕ್ಕೆ ದೊಡ್ಡದಾಗಿ ಬೆಳೆಸ್ಕೊಂಡ್ಬಿಟ್ರು. ಅದನ್ನು ಮೂಲತಃ ಅದನ್ನು ಜಿಲ್ಲೆ ಮಾಡಬೇಕು ಅನ್ನೋ ಅಭಿಲಾಷ ಇತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಸಣ್ಣ ಪುರಸಭೆ ಇತ್ತು ಅದು. ಇವತ್ತವರು ಒಂದು ನಮ್ಮ ಇವತ್ತು ಗೋಕಾಕದ್ದು ಮುನ್ಸಿಪಾಲ್ಟಿ ಇಂಥದ್ದು ನಗರಸಭೆ ಆಗಿದ್ದರೂ ಅವರು ತಮ್ಮ ಇಚ್ಛೆಯನ್ನು ಪ್ರಬಲ ವ್ಯಕ್ತಪಡಿಸಿದ್ದಕ್ಕಾಗಿ ರಾಜಕೀಯ ಇಚ್ಛಾಶಕ್ತಿ ದೊಡ್ಡದಾಗಿದೆ ಅದು ಚಿಕ್ಕೋಡಿ. ಇದನ್ನು ಅವ್ರು ಗಮನಿಸಬೇಕು. ಮತ್ತು ಅಲ್ಲಿ ಜನರು ಪಾಪ ಅವ್ರಿಗೂ ಬೇಡಿಕೆ ತಪ್ಪಂತಲ್ಲ. ಇವತ್ತೇನಾಗಿದೆ ಅಂದ್ರೆ ನಾವು ಇವತ್ತು ಬಾಲಚಂದ್ರ ಜಾರಕಿಹೊಳಿ ನೆನೆಸಿರ್ಬೇಕು. ಮತ್ತು ಸ್ವತಃ ಬಾಲಚಂದ್ರ ಜಾರಕಿಹೊಳಿ ಅವರು ತಮ್ಮ ಮಗಳನ್ನು ಅಂದರೆ ಸತೀಶ್ ಅವ್ರ ಮಗಳನ್ನು ಅಲ್ಲಿ MP ಮಾಡಿದ್ರಿಂದಾಗೆ ಅದನ್ನು ಮಾಡಲೇಬೇಕಂತ ಅನಿವಾರ್ಯತೆ ಅವರಿಗೂ ಬಂದದ. ಇವತ್ತು ಇಲ್ಲ ಅಂದ್ರೆ ಗೋಕಾಕ್ ಜನ ಒಂದಿಷ್ಟು ಸೌಮ್ಯವಾದಿಗಳು ಅಂದ್ರೆ ನೀವು. ಯಾಕಪ್ಪ ಅಂದ್ರೆ ನಮ್ಮ ಜನಕ್ಕೆ ಒಂದು ಸ್ವಲ್ಪ ಏನೋ ಹೊಂದಾಣೆ ಹೋಗೋದು ಸ್ವಭಾವ ನೋಡ್ತಾ ಬಂದಿದ್ದೀವಿ. ಅದು ಚಿಕ್ಕೋಡಿ ಬಂದಾಗ ಹಂಗಿಲ್ಲ. ಅಲ್ಲಿ ಇಲ್ಲಿಗಿಂತಲೂ ಹೆಚ್ಚು ರಾಜಕೀಯ ಜಾಗೃತಿಯಿಂದ ಜನ ಇದ್ದಾರೆ. ಅವರು ಮುಂದಿನ ಸಲ ಅವ್ರು ರಾಜಕೀಯ ಪೆಟ್ಟು ಕೊಟ್ಟರು ಕೊಡ್ಬೋದು, ಅದು ಭಯ ಇರೋದ್ರಿಂದ. ಸರ್, ಇದಕ್ಕೆ ನೀವೇನು ಹೇಳ್ತೀರಾ ಸರ್? ಈ ಒಂದು ಈಗ ಬೆಳಗಾವಿ ಜಿಲ್ಲೆದೊಳಗೆ ದೊಡ್ಡ ತಾಲೂಕು ಗೋಕಾಕ್ ತಾಲೂಕು. ಇತ್ತೀಚೆಗೆ ನಮ್ಮಲ್ಲಿ ಗೋಕಾಕ್ ತಾಲೂಕು ಒಡೆದ ಮೂಡಲಗಿ ತಾಲೂಕು ಆತ. ಮೂಡಲಗಿ ತಾಲೂಕು ನಮ್ಮದೇ ಅದ ಇಷ್ಟು ದಿವಸ. ಈಗ ತಾಲೂಕು ಆಗ್ಯದ. ನಾವೊಂದು ಕೇಳಕ್ಕೆ ಬಯಸ್ತೇನೆ, ಸರ್ಕಾರಕ್ಕಾಗಲಿ ಸಚಿವರು ಶಾಸಕರಿಗೆ ಬೇರೆ ಬೇರೆ ಯಾರ್ಯಾರೋ ಏನೇನೋ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಒಂದು ಕ್ಲಿಯರ್ ನಾ ಹೇಳ್ತೀನಿ, ಬೆಳಗಾವಿ ಜಿಲ್ಲೆ ಒಳಗೆ ಗೋಕಾಕ್ ತಾಲೂಕಿನ ಅಷ್ಟು ದೊಡ್ಡ ತಾಲೂಕು ಯಾವುದೂ ಇಲ್ಲ, ಮೊದಲನೇದ್ದು. ಆಮೇಲೆ ಇಲ್ಲಿ ನಗರಸಭೆ, ಗೋಕಾಕ್ ನಗರಸಭೆ 1, ಕೊಣ್ಣೂರು ಪುರಸಭೆ 1, ಘಟಪ್ರಭಾ ಪುರಸಭೆ 1, ಮೂಡಲಗಿ ಪುರಸಭೆ 1, ಒಟ್ಟು 3 ಪುರಸಭೆ. ಇನ್ನು ಕಲ್ಲೋಳಿ ನಾಗನೂರು ಪಟ್ಟಣ ಪಂಚಾಯತಿ, ಅಂಕಲಿಗೆ ಅಕ್ತಂಗರ